ವಯನಾಡಿನ ಭೂಕುಸಿತದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಅಲ್ಲೊಂದು ಮೆಪ್ಪಾಡಿ ಅನ್ನುವಂಥ ಜಾಗದಲ್ಲಿ ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇದೆ. ಮಳೆ ಹೆಚ್ಚಾದ ಕಾರಣಕ್ಕೆ 3-4 ದಿವಸಗಳಿಂದ ಕಾಮಗಾರಿ ನಿಲ್ಲಿಸಿದ್ರು. ಅಲ್ಲೇ ಭೂಕುಸಿತ. ಈ ಒಂದು ದೃಶ್ಯ ಅಂತೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇದು. ನೋಡಿ ಅದನ್ನು. ಭೂಕುಸಿತದಿಂದ ಕೊಚ್ಚಿಕೊಂಡು ಬಂತಲ್ಲ ಟ್ಯಾಂಕರು, ಅದರ ಮೇಲೆ ನೀವು ಗಮನಿಸಿದಿರೋ ಇಲ್ವೋ, ದಿಲೀಪ್ ಬಿಲ್ಡ್ ಕಾಯಿನ್ ಲಿಮಿಟೆಡ್ ಅಂತ ಬರ್ಕೊಂಡಿದೆ. ಅದೇ ಕಂಪನಿಯವರು ಸುರಂಗ ಮಾರ್ಗದ ಕಾಮಗಾರಿ ಮಾಡ್ತಾ ಇದ್ದಾರೆ ಅಲ್ಲಿ. ದಿಲೀಪ್ ಬಿಲ್ಡ್ ಕಾಯಿನ್ ಅವರ ಟ್ಯಾಂಕರು, ಅದರಲ್ಲಿ ಡ್ರೈವರು ಇದ್ದ. ಆ್ಯಕ್ಚುಲಿ ಜೀವಮಾನದ ಅನುಭವ. ಇಲ್ಲೇ 5 ಜನ ಸಿಕ್ಕಾಕೊಂಡ್ಬಿಟ್ರು ಒಳಗೆ. ಆ ಟ್ಯಾಂಕರ್ ಏನು ಕಾಣಿಸ್ತಾ ಇದೆಯಲ್ಲ, ಅದರಿಂದ ಮುಂದೆ ಸುರಂಗ ಮಾರ್ಗದ ಆರಂಭ. ನೋಡಿ, 1 2 3 4 ಜನರನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಏಳು ಜನ ನಾಪತ್ತೆಯಾಗಿದ್ದಾರೆ. 5 ಜನ ಮೃತಪಟ್ಟಿರೋದು ಖಚಿತ ಆಗಿದೆ. 4 ಜನ ಏನು ಗ್ರೇಟ್ ಎಸ್ಕೇಪ್ ಅಂದ್ರದು. ವಯನಾಡಿನ ಕಲ್ಲಾಡಿ ಅನ್ನುವ ಪ್ರದೇಶದಲ್ಲೂ ಇನ್ನೊಂದು ಗುಡ್ಡ ಕುಸಿದಿದೆ. ಸೇತುವೆಯ ಮೇಲಿನಿಂದ ಬಸ್ಗಳ ಕಂದಕಕ್ಕೆ ಬಿದ್ದಿದ್ದಾವೆ. ಕಲ್ಲಾಡಿ. ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ರಕ್ಷಣಾ ಕಾರ್ಯಾಚರಣೆಗಳು ಇಮ್ಮಿಡಿಯೇಟ್ ಆಗಿ ಶುರುವಾಗಬೇಕು ಅಂದಿದ್ದಾರೆ. ವಯನಾಡಿನ ಸಂಸದೆ ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ ಅವರು ಗೆದ್ದಿದ್ರು ಇಲ್ಲಿ. ಅವರು ರಾಜೀನಾಮೆಯಿಂದ ತೆರವಾದಾಗ ಉಪಚುನಾವಣೆಯಾಗಿ ಪ್ರಿಯಾಂಕಾ ಗಾಂಧಿ ಗೆದ್ದಿದ್ದಾರೆ. DC ಜೊತೆಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ನಾಳೆ ಬಹುಶಃ ಅವರು ಬರ್ತಾರೆ ಅಲ್ಲಿಗೆ. ಮಲ್ಲಪುರಂ ಮತ್ತು ವಯನಾಡು ನಡುವೆ ಒಂದು ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇದೆ. 2 ಪ್ರದೇಶಗಳ ಟ್ರಾವೆಲಿಂಗ್ ಟೈಮ್ ಕಡಿಮೆ ಮಾಡೋದಕ್ಕೆ, ಬೇಗ ಹೋಗೋದಕ್ಕೆ. ಈ ಡ್ರೋನ್ ಫುಟೇಜ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ, ಟನೆಲ್ ಎಲ್ಲಿ ಶುರು ಮಾಡ್ತಾ ಇದ್ದಾರೆ ಕಾಮಗಾರಿ ಅಂತ. ಬೇಗ ಹೋಗೋದಕ್ಕೆ ಸುರಂಗ ಕೊರೆಯಲಾಗ್ತಾ ಇದೆ. 2025ರಲ್ಲಿ ದಿಲೀಪ್ ಬಿಲ್ಡ್ಕಾನ್ನವರು ಇದರ ಕಾಮಗಾರಿಯನ್ನು ಶುರು ಮಾಡಿದ್ರು. ಕೊಂಕಣ ರೈಲ್ವೆ ಅವರ ಹೊಣೆ ಇದ್ರು. 2 ವೇ ಟನೆಲ್. 2134 ಕೋಟಿ ರೂಪಾಯಿಯ ಪ್ರಾಜೆಕ್ಟು. 8.73 ಕಿಲೋಮೀಟರ್ ಸುರಂಗ. 8 ಕಿಲೋಮೀಟರ್ ಮೇಲೆ 730 ಮೀಟರ್ ಟೋಟಲ್ ಸುರಂಗ. ಕಲ್ಲಾಡಿಯಿಂದ ಶುರುವಾಗಿ ಮೆಪ್ಪಾಡಿಯಲ್ಲಿ ಮುಗಿಯುತ್ತೆ. ಗುಡ್ಡ ಹತ್ತಿ ಇಳಿಯೋ ಟೈಮ್ ಸೇವ್ ಆಗುತ್ತೆ. 24 ಗಂಟೆಯಲ್ಲಿ 265 ಮಿಲಿಮೀಟರ್ ಮಳೆಯಾಗಿದೆ. ಸುಮ್ಮನೆ ನಿಮಗೆ ಅಂದಾಜಿಗಿರಲಿ ಅನ್ನುವ ಕಾರಣಕ್ಕೆ. ಇಡೀ ಬೆಂಗಳೂರಿನಲ್ಲಿ ಒಂದು ವರ್ಷಕ್ಕೆ ಆನ್ ಆನ್ ಆವರೇಜ್ 1150 ಮಿಲಿಮೀಟರ್ ಮಳೆ ಆಗೋದು ಒಂದು ವರ್ಷಕ್ಕೆ. ವಯನಾಡಿನಲ್ಲಿ, ಬೆಂಗಳೂರಿನಲ್ಲಿ ಇಡೀ ವರ್ಷ ಸುರಿಯುವ ಮಳೆಯ ಕಾಲು ಭಾಗ 24 ಗಂಟೆಯಲ್ಲಿ ಬಂದುಬಿಟ್ಟಿದೆ. 24 ತಾಸಿನಲ್ಲಿ.
2024ರಲ್ಲಿ ನೆನಪಿದೆ ನಮಗೆ, ಎಂಥ ಭೀಕರ ಭೂಕುಸಿತ ಅಂದರೆ 298 ಜನ ಸತ್ತು ಹೋಗಿದ್ರು. ಒಂದು ಇಡೀ ಊರು ಹೂತು ಹೋಗಿಬಿಟ್ಟಿತ್ತು ಒಳಗೆ, ಗುಡ್ಡದ ಒಳಗೆ. 298 ಸಾವುಗಳಾಗಿದ್ವು 2024 ಜುಲೈ 30ನೇ ತಾರೀಕು. ಇನ್ನೂ ತನಕ ಅನೇಕರ ಹೆಣಗಳ ಸಹಿತ ಸಿಗಲಿಲ್ಲ, ಅಲ್ಲಿ ನಾಪತ್ತೆ ಆಗ್ಬಿಟ್ರು. ಆ ಭೂಕುಸಿತ ಸಂಭವಿಸಿದ ಜಾಗದಿಂದ ಬರೀ 4 ಕಿಲೋಮೀಟರ್ ದೂರದಲ್ಲಿ ಇವತ್ತಿನ ಘಟನೆ ಆಗಿದೆ. ಎರಡು 2024ರಲ್ಲೇ ಕೇಂದ್ರ ಸರ್ಕಾರ ಹೇಳಿತ್ತು ಇದು ನಿರ್ಲಕ್ಷ್ಯದಿಂದ ಆದಂಥ ಭೂಕುಸಿತ ಅಂತ. ಮುಂಡಕೈನಿಂದ ಇವತ್ತಿನ ದುರಂತ ನಡೆದ ಸ್ಥಳ 12 ಕಿಲೋಮೀಟರ್ ದೂರದಲ್ಲಿದೆ. ಚೂರಲ್ಮಾಲಾ ಪ್ರದೇಶದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಹವಾಮಾನ ಬದಲಾವಣೆಯ ಪರಿಣಾಮ ಏನಾಗ್ತಿದೆ ಅಂದರೆ, ಜೂನ್ 1ನೇ ತಾರೀಖಿನಿಂದ ಮುಂಗಾರು ನಾರ್ಮಲಿ ಶುರುವಾಗೋದು ಕೇರಳದಲ್ಲಿ. ಜೂನ್ 1ರಿಂದ ಜೂನ್ 15ರಿಂದ ಶುರುವಾಗಿದೆ. ಅದೊಂದು ಅಬ್ಸರ್ವೇಷನ್ ಇದೆ. ಕೇರಳದಲ್ಲಿ ಸುರಿಯುವ ಒಟ್ಟು ಮಳೆಯ ಪ್ರಮಾಣ ಇಯರ್ ಆನ್ ಇಯರ್ ಆವ್ರೇಜ್ ತೆಗೆದ್ರೆ ಏನು ಹೆಚ್ಚು ಕಡಿಮೆ ಆಗಿಲ್ಲ. ಪ್ರತಿ ವರ್ಷ ಎಷ್ಟು ಮಳೆ ಬರುತ್ತೋ ಅಷ್ಟೇ ಮಳೆ ಬರ್ತಾ ಇರೋದು. ಬಟ್ ಮಳೆಗಾಲದ ಅವಧಿ ಕಡಿಮೆ ಆಗಿದೆ, ನಂಬರ್ ಆಫ್ ಡೇಸ್ ಕಡಿಮೆ ಆಗಿದೆ. ಅದರ ಅರ್ಥ 2 ತಿಂಗಳಲ್ಲಿ ಸುರಿಯುವ ಮಳೆ 1.5 ತಿಂಗಳಲ್ಲಿ ಸುರಿತಾ ಇದೆ. ಒಂದೇ ಸಲಕ್ಕೆ ಇಷ್ಟು ದೊಡ್ಡ ಮಳೆಗಳಾಗ್ತಿರಲಿಲ್ಲ. ಮಳೆಗಾಲದ ಅವಧಿ ಕಡಿಮೆ ಆಗಿದೆ, ಮಳೆಯ ಪ್ರಮಾಣ ಕಡಿಮೆ ಆಗಿಲ್ಲ. ಅದಕ್ಕೆ ಸರಿಯಾಗಿ ಕಂಡ ಗುಡ್ಡದ ಮೇಲೆ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಹೋಟೆಲ್ಗಳು, ಅದರ ಅಡಿಯಲ್ಲಿ ಸುರಂಗ ಮಾರ್ಗದ ಕಾಮಗಾರಿ, ಪರಿಸರ ಮತ್ತು ಅಭಿವೃದ್ಧಿಯ ಮಧ್ಯದಲ್ಲೊಂದು ಫೈನ್ ಬ್ಯಾಲೆನ್ಸ್ ಇರಬೇಕಲ್ಲ. ಆ ಬ್ಯಾಲೆನ್ಸ್ಗಳ ತಪ್ಪಿದ್ರೆ ಹಿಂಗಾಗತ್ತೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಮನುಷ್ಯವಾಸಕ್ಕೆ ಸೂಕ್ತವಲ್ಲದ ಪ್ರದೇಶಗಳು ಅಂತ ಗುರುತಿಸಿದ್ರೆ ಇವುಗಳನ್ನು, ಈ ಪ್ರದೇಶಗಳನ್ನೆಲ್ಲ ಮನುಷ್ಯವಾಸಕ್ಕೆ ಸೂಕ್ತವಲ್ಲದ ಪ್ರದೇಶಗಳು ಅಂತ. ಅಂದರೆ ಪರಿಸರದ ದೃಷ್ಟಿಯಿಂದ ಭಾಳ ಸೂಕ್ಷ್ಮ ಇದ್ದಾವೆ, ವೈಲ್ಡ್ ಲೈಫ್ ಇದೆ. ಮನುಷ್ಯವಾಸಕ್ಕೆ ಸೂಕ್ತವೇ ಅಲ್ಲದ ಪ್ರದೇಶಗಳಲ್ಲಿ ಈ ರೆಸಾರ್ಟ್ಗಳೇನು, ಹೋಮ್ ಸ್ಟೇಗಳೇನು. ಹಿಮಾಲಯಕ್ಕೆ ಹೋಲಿಸಿದರೆ ಪಶ್ಚಿಮ ಘಟ್ಟದ ಬೆಟ್ಟಗಳ ಗಟ್ಟಿರಿ, ಅಂಥ ಗಟ್ಟಿ ಬೆಟ್ಟಗಳೇ ಹಿಂಗಾಗ್ತಾ ಇದ್ದಾವೆ ಅಂತಂದರೆ ಎಷ್ಟರ ಮಟ್ಟಿಗೆ ಕೆಲಸ ನಡೀತಿರ್ಬೇಕಲ್ಲಿ, ಕಾಮಗಾರಿಗಳು ನಡೀತಿರ್ಬೇಕು, ಯೋಚನೆ ಮಾಡಿ. ಇಡೀ ದೇಶದಲ್ಲಿ ಪ್ರತಿ ವರ್ಷ ನಡೆಯುವ ಭೂಕುಸಿತಗಳ ಪೈಕಿ 59% ಕೇರಳದಲ್ಲೇ ಆಗ್ತಾ ಇದ್ದಾವೆ. ಕೇರಳದ 13 ಜಿಲ್ಲೆಗಳ ಪೈಕಿ 12 ಜಿಲ್ಲೆಗಳು ಭೂಕುಸಿತದ ಅಪಾಯದಲ್ಲಿದ್ದಾವೆ. 13ರ ಪೈಕಿ 12 ಜಿಲ್ಲೆ. ಇಡೀ ದೇಶದಲ್ಲಿ ನಡೆಯುವ ಒಟ್ಟು ಭೂಕುಸಿತದ ಪೈಕಿ 59% ಕೇರಳದಲ್ಲೇ ಆಗ್ತಾ ಇರೋದು. ಕಳೆದ 7 ವರ್ಷಗಳಲ್ಲಿ ಕೇರಳದಲ್ಲಿ 2239 ಕಡೆ ಭೂಕುಸಿತ ಆಗಿರೋದು. 2239 7 ವರ್ಷದಲ್ಲಿ, ಸಣ್ಣ ಪುಟ್ಟ ಎಲ್ಲ ಸೇರಿಸಿ. ದೇಶಾದ್ಯಂತ 3782 ಆಗಿದೆ. ಕೇರಳದಲ್ಲೇ 2239. 2018ರ ನಂತರ ಭೂಕುಸಿತದ ಪ್ರಮಾಣ ಕೇರಳದಲ್ಲಿ ತುಂಬ ಜಾಸ್ತಿಯಾಗಿದೆ. 2024 298 ಜನ ಸತ್ತು ಹೋದರು. ಅದೇ ಭಾಳ ದೊಡ್ಡದು ಅಂದ್ಕೊಂಡ್ವಿ ನಾವು. ಆದರೆ ಇನ್ನು 2018ರಲ್ಲಿ 483 ಜನ ಸತ್ತಿದ್ರು. 483 ಜನ. 2018ರ ಭೂಕುಸಿತಕ್ಕೆ ಹೋಲಿಸಿದರೆ 2024 ಚಿಕ್ಕದು. ಇನ್ನು 483 ಜನ ಸತ್ತಿದ್ರು 2018ರಲ್ಲಿ. 15 ಜನ ನಾಪತ್ತೆ ಆದರು. 40,000 ಕೋಟಿ ಕೇರಳಕ್ಕೆ ಲಾಸ್ ಆಗಿತ್ತು. ನೋಡಿ, ಟೋಟಲ್ ಯಾವ್ಯಾವ ಟೈಮ್ ಪೀರಿಯಡ್ನಲ್ಲಿ ಯಾವ್ಯಾವ ವರ್ಷದಲ್ಲಿ ಏನೇನಾಗಿದ್ದಾವೆ ಅನ್ನೋದರ ಸಂಖ್ಯೆ ಇದೆ. 1961ರಿಂದ
2018ರಲ್ಲಿ 48 ತಾಸಿನಲ್ಲಿ 310 ಮಿಲಿಮೀಟರ್ ಮಳೆಯಾಗಿತ್ತು. 1924ರ ನಂತರದ ಅತಿ ದೊಡ್ಡ ಪ್ರವಾಹ ಅಂತ ಬಂದಿದ್ದು 2018ರಲ್ಲಿ. ಅದಾದ ನಂತರ 2024ರಲ್ಲಿ. ಕೇರಳದ ಸಚಿವ ಸಿದ್ದಿಕಿ ಅವರು ಹೇಳಿದ್ದಾರೆ, ಮೆಪ್ಪಾಡಿಯಲ್ಲಿ ಸಂಭವಿಸಿದ ಭೂಕುಸಿತ ನೈಸರ್ಗಿಕ ವಿಕೋಪವಲ್ಲ, ಗುಡ್ಡ ಕುಸಿತ ಮನುಷ್ಯ ನಿರ್ಮಿತ. ಹಲವು ತಪ್ಪುಗಳಿಂದ ಇದು ಸಂಭವಿಸಿದೆ. ಅವೈಜ್ಞಾನಿಕವಾಗಿ ಅಲ್ಲಿ ಮಣ್ಣು ಸುರಿದದ್ದೇ ದುರಂತಕ್ಕೆ ಕಾರಣವಾಗಿದೆ. ದುರಂತಕ್ಕೂ ಮೊದಲೇ ಕೊಂಕಣ್ ರೈಲ್ವೆಗೆ DC ಪತ್ರ ಬರೆದಿದ್ದಾರೆ. ಭೂಕುಸಿತವಾಗುವ ಸಾಧ್ಯತೆ ಇದೆಯಾ ಅಂತ ಮಾಹಿತಿ ಕೇಳಿದ್ದಾರೆ. ಅಲ್ಲಿರುವ ಅವಶೇಷ ತೆಗೆಯಬೇಕು ಅಂತ ಉತ್ತರ ಕೊಡಲಾಗಿದೆ. ಅದನ್ನು ತೆರವು ಮಾಡುವ ಮೊದಲೇ ಗುಡ್ಡ ಕುಸಿತ ಸಂಭವಿಸಿದೆ. ಕೇರಳದ ಸಚಿವ ಸಿದ್ದಿಕಿ ಅವರು ಹೇಳ್ತಾ ಇದ್ದಾರೆ. ಪ್ರಕೃತಿ ಮನುಷ್ಯನ ಆಸೆಗಳನ್ನು ಈಡೇರಿಸಬಲ್ಲದೇ ಹೊರತು ದುರಾಸೆಗಳನ್ನಲ್ಲ. ಇನ್ನು ಎಷ್ಟು ಸಾಕ್ಷ್ಯ ಕೊಡಬೇಕು ಅದಕ್ಕೆ? ಪ್ರಕೃತಿಯ ಎಷ್ಟು ಸಾಕ್ಷ್ಯಗಳನ್ನು ಕೊಡಬೇಕಿನ್ನು? ಬೇಕಾದ ಎಲ್ಲ ಸವಲತ್ತುಗಳು ನಮಗೆ ಬೇಕು ಮತ್ತು ತುಂಬ ಸುರಕ್ಷಿತವಾಗಿ ಬೇಕು ಅಂದ್ರೆ ಆಗೋದಿಲ್ಲ. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.